ನಮಸ್ತೆ. ನಾನು ನಿಮ್ಮ ರೇಖಾ ಪ್ರತಾಪ್. ವೆಲ್ಕಮ್ ಟು ಮೈ ಚಾನಲ್. ನೋಡಿ ನಮ್ಮ ಚಿಕ್ಕಮ್ಮ ಯಾವುದೋ ವಿಚಾರಕ್ಕೆ ಮಾತಾಡ್ಕೊಂಡು ನಗ್ತಾ ಇದ್ದೀವಿ. ಅಮ್ಮನ ಮನೆ ಹತ್ರ ಹೋಗಿದ್ದೀನಿ, ಅದಕ್ಕೆ ಎಲ್ಲ ರೆಡಿಯಾಗಿ ಕೂತಿದ್ದೀವಿ. ಎಲ್ಲಿಗೋ ಹೊರಟಿದ್ದೀವಿ. ಹೋಗೋದ್ರ ಜೊತೆ ಸ್ವಲ್ಪ ಬೇಜಾರಿದೆ, ಜೊತೆಗೆ ಹೋಗಲೇಬೇಕು. ಹೊರಟಿದ್ದೀವಿ. ನಮ್ಮದು ಹೌಸ್ ವೈಫ್ದು ಏನು ಗೊತ್ತಾ, ಟೈಮಿಂಗ್ಸ್ ಇರಲ್ಲ. ಎಲ್ಲರೂ ಹೊರಡಬೇಕಾದ್ರೆ ಪ್ಲ್ಯಾನಿಂಗ್ ಇರಲ್ಲ, ಇಮಿಡಿಯೇಟ್ಲಿ ಹೊರಡ್ತೀವಿ. ನಮ್ಮ ಅಣ್ಣನ ಮಗ ನೋಡಿ ಎಲ್ಲರಿಗೂ ನನ್ನ ವ್ಲಾಗ್ಗೆ ಹಾಯ್ ಮಾಡಿಸ್ತಿದ್ದಾನೆ. ಅವ್ನಿಗೇನೋ ಒಂಥರ ಕ್ಯೂರಿಯಾಸಿಟಿ. ನಾವು ಮಾಡೋ ಕೆಲಸಕ್ಕೆ ಯಾರು ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ನಮ್ಗೆ ಸ್ವಲ್ಪ ರೆಸ್ಪೆಕ್ಟ್ ಬರುತ್ತೆ. ಅವನ ಮೇಲೂ ನನಗೆ ಅದೇ ಥರ ರೆಸ್ಪೆಕ್ಟ್ ಬಂದಿದೆ. ಸೊ ಎಲ್ಲೋ ಒಂದು ಕಡೆ ಹೊರಡ್ತಾ ಇದ್ದೀವಿ. ಯಾರಪ್ಪ ಹಿಂಗೆ ಪಕ್ಕದಲ್ಲೇ ಕೂತಿದ್ದಾರೆ ಅನ್ಕೋತಿದ್ದೀರಾ? ಅವ್ನು ನನ್ನ ತಮ್ಮನೇ, ನಮ್ಮ ಅತ್ತಿಗೆ ತಮ್ಮ. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಜನ ಜಾಸ್ತಿ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೊರಟಿದ್ದೀವಿ. ಇವಾಗ ನಾನು ಹೋಗ್ತಿರೋ ಜಾಗದಲ್ಲಿ ನಮಗೆ ಬೇಕಾಗಿರೋ ಒಬ್ಬ ಪರ್ಸನ್ನು ಇಲ್ಲ, ಅದಕ್ಕೆ ಹೋಗೋಕ್ಕೆ ಸ್ವಲ್ಪ ಬೇಜಾರು ಆ ಜಾಗಕ್ಕೆ. ಯಾಕಂದರೆ ಅವ್ರಿಗೆ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಒಂಥರ ಖುಷಿ, ಸಂಭ್ರಮ. ಅವ್ರು ಮಾಡ್ತಿದ್ದ ಅಡುಗೆಗಳು, ಅವ್ರು ಮಾತಾಡ್ತಿದ್ದ ರೀತಿಗಳು, ಅದೆಲ್ಲ ನೆನಪಾಗುತ್ತೆ ನಮಗೆ ಆ ಜಾಗಕ್ಕೆ ಹೋದರೆ. ಅದಕ್ಕೆ ತುಂಬ ದಿವಸದಿಂದ ಹೋಗ್ತಿರ್ಲಿಲ್ಲ. ಬಂದ್ವಿ ನೋಡಿ, ಇದೇ ಆ ಜಾಗ. ಹಳ್ಳಿ ಕಡೆ ಮಳೆ ಬಂದಾಗ ಹೊಲ ಗದ್ದೆ ನೋಡೋಕ್ಕೆ ಒಂಥರ ಚೆನ್ನ. ಬೆಳೆ ಬಂದಿರುತ್ತೆ, ಹೊಲ ಉತ್ತಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆಗ್ತಾನೆ ಮಳೆ ಬಂದಿತ್ತು ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಹೋಗಿದ್ದೇ ಲೇಟಾಗಿತ್ತು, ಸೊ ಅದಕ್ಕೆ 2 ವೀಲರಲ್ಲಿ ಹೋಗಲಿಲ್ಲ, ಆಟೋ ಮಾಡ್ಕೊಂಡು ಹೋದ್ವಿ. ಯಾರಪ್ಪ ಅವರು ಮಿಸ್ ಮಾಡ್ಕೋತಾ ಇರೋ ಪರ್ಸನ್ನು? ನಮ್ಮ ಚಿಕ್ಕಮ್ಮ. ಇದು ನಮ್ಮ ಚಿಕ್ಕಮ್ಮನ ಊರು. ನಾವಿಲ್ಲೊಬ್ರಿಗೆ ಹುಷಾರಿರಲಿಲ್ಲ, ತುಂಬ ಹುಷಾರು ತಪ್ಪಿದ್ದಾರೆ ಅಂದರು. ಅದಕ್ಕೆ ಅವ್ರನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದೇ ನೋಡಿ ಅವ್ರ ಮನೆ. ಆದ್ರೂ ನಮ್ಮ ಚಿಕ್ಕಮ್ಮ ಇಲ್ದಿರೋ ಊರಿಗೆ ಬರೋಕ್ಕೆ ಸ್ವಲ್ಪ ಬೇಜಾರು. ಇವರು ಚಿಕ್ಕಮ್ಮನ ರಿಲೇಟಿವ್. ನಾವು ಆಂಟಿಗೆ ಹುಷಾರಿರಲಿಲ್ಲ, ನೋಡೋಕ್ಕೆ ಅಂತ ಬಂದಿದ್ವಿ. ಅವ್ರ ಮನೆ ಪೇಂಟಿಂಗ್ ನೋಡಿ, ಇದು ಪೇಂಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಹಸು ಕರುದು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಈಗ ಸಿಟಿ ಮನೆಗಳಿಗೇನು ಕಡಿಮೆ ಇಲ್ಲ, ಹಳ್ಳಿ ಮನೆಗಳು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಇದೇ ನಮ್ಮ ಚಿಕ್ಕಮ್ಮನ ಮನೆ. ಚಿಕ್ಕವಾಗಿ ಚೆನ್ನಾಗಿದೆ. ಅವನು ನನ್ನ ತಮ್ಮ, ಚಿಕ್ಕಮ್ಮನ ಮಗ. ಲೈಟ್ ಹಾಕಿರಲಿಲ್ಲ, ಬೀಗ ಹಾಕೊಂಡು ಹೊರಟೋಗಿದ್ದ. ಅದಕ್ಕೆ ಚಿಕ್ಕಮ್ಮ ಅಮ್ಮ ಎಲ್ಲ ಬೈತಿದ್ದಾರೆ. ಲೈಟ್ ಹಾಕ್ದಂತೆ ಮನೆ ಬಾಗಿಲು ಹಾಕೊಂಡು ಇಷ್ಟೊತ್ತಲ್ಲಿ ನಮ್ಮ ಅಕ್ಕ ಇದ್ದಿದ್ರೆ ಈ ಥರ ಮಾಡ್ತಿದ್ಲ, ಹಿಂಗೆ ಬಾಗಿಲು ಹಾಕೊಂಡು ಹೋಗಿದ್ಯಲ್ಲ ಅಂತ. ಆದರೂ ಅವರಿದ್ದಾಗ ಇರೋ ಮನೆ ಥರ ಇಲ್ಲ. ಮಿಸ್ ಯು ಆಂಟಿ, ಮಿಸ್ ಯು ಸೋ ಮಚ್. ಅವರೆಲ್ಲ ಅದೇ ಬೇಜಾರು ಮಾಡ್ಕೊಂಡು ಮಾತಾಡಿಕೊಂಡು ಬಂದ್ವಿ. ನೋಡಿ, ನಾವು ಹೊರಡೋಷ್ಟರಲ್ಲಿ ಇಷ್ಟು ಕತ್ಲೆ ಆಗಿತ್ತು. ಇಷ್ಟು ಕತ್ಲೆಯಲ್ಲಿ 2 ವೀಲರಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ. ಅದಕ್ಕಾಗಿಯೇ ಆಟೋ ಮಾಡ್ಕೊಂಡು ಬಂದ್ವಿ. ಏನೇ ಆದ್ರೂ ನಮಗೆ ಬೇಕಾದವ್ರ ಆ ಜಾಗದಲ್ಲಿ ಇಲ್ಲ ಅಂದರೆ ಹೋಗೋಕ್ಕೆ ತುಂಬ ಬೇಜಾರಾಗುತ್ತಲ್ವ? ಹೌದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರುವಾಗಲೇ ಎಲ್ಲರನ್ನೂ ಪ್ರೀತಿ ಮಾಡಿ. ಥ್ಯಾಂಕ್ ಯು. ಹೋದ್ಮೇಲೆ ನೆನಪುಗಳು ಮಾತ್ರ.